ಅಂಗನವಾಡಿಯನ್ನೇ ಲಾಡ್ಜ್ ಮಾಡಿಕೊಂಡ ಭೂಪ. ಸಹಾಯಕಿಯ ಡಿಂಗ್ ಡಾಂಗ್ ನೋಡಿ ಪೋಷಕರ ಆಕ್ರೋಶ. ಕುಡ್ದ್ಬಿಟ್ಟು ಬಂದ್ ಮನೆ ಕಳದ ಇಲ್ಲ ಅಂಗನವಾಡಿಲಿ. ಯಾಕೆ ಮಾನ ಮರ್ಯಾದೆ ಇಲ್ವಾ? ಹೆಣ್ಮಕ್ಳು ಹೆಂಗ್ ಕಳ್ಸೋದು ಮಕ್ಳುಗಳನ್ನ? ಎಷ್ಟು ಸಲ ಹೇಳೋನ್ ಗೊತ್ತಾ, ನಿನ್ ಜೊತೆ ಎಂಗೇಜ್ಮೆಂಟ್ ಆಗದಿ ಅಂತ, ನನ್ ಹೆಂಡತಿ ಅಂದ, ಕೊನೆಗೆ ಏನಂದ ಗೊತ್ತಾ, ಅವ್ರಿಗೂ ನನ್ಗೆ ಅಫೇರ್ ಆದಿ ಅಂತ ಕೊನೆಗೆ. ನಾವು ಮಕ್ಳಿಗೆ ಏನ್ ಮಾಡ್ತೀವಿ, ಗುಟ್ಟೆಚ್ ಬ್ಯಾಟೆಚ್ ಎಲ್ಲ ಹೇಳ್ಕೊಡ್ತೀವಿ, ಅದು ಗೊತ್ತಾಗಿ ಹಚ್ಕೊಂಡು ಮನೆಗೆ ಬಂದೈತೆ ಮೇಡಮ್. ಹೀಗೆ ಆರಾಮವಾಗಿ ಅಂಗನವಾಡಿಯನ್ನೇ ಲಾಡ್ಜ್ ಮಾಡಿಕೊಂಡು ಅದ್ ಹೇಗೆ ಮಲಗಿದ್ದಾನೆ ಅಂತ ನೋಡಿ. ಅಂಗನವಾಡಿಯ ಪಕ್ಕದ ಮನೆಯವರೆಲ್ಲ ಬಂದು ಹಿಗ್ಗ ಮುಗ್ಗ ಬೈತಾ ಇದ್ರು. ಈತ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂದೆ ಅದೇಗೆ ಖಬರ್ಗೇಡಿಯಂತೆ ಮಲಗಿದ್ದಾನೆ ನೋಡಿ ಒಮ್ಮೆ. ಬೈದಿ ಬಾಯ್ ಈ ರೀತಿಯ ಜನರೆಲ್ಲ ಸೇರಿ ಬೈತಿರೋದು ಅಂಗನವಾಡಿ ಸಹಾಯಕಿ ನೇತ್ರಾವತಿಯನ್ನ. ಈಕೆ ಮಾಡಿರುವ ಘನಂದಾರಿ ಕೆಲಸ ಪೋಷಕರು ಚೀಮಾರಿ ಹಾಕ್ತಾ ಇದ್ದಾರೆ. ನೀವು ಗೊತ್ತಾಗಲ್ವಾ ನೇತ್ರ, ಅಷ್ಟು ನಿಂಗೆ ಅಂಗನವಾಡಿ ಒಳಗೆ ಹಿಂಗೆಲ್ಲ ಕರ್ಕೋತಾರ, ಮಕ್ಳನ್ನೆಲ್ಲ ಮುಡ್ತಾನೆ ಅಂತ ಹೇಳಲ್ಲ ಮಕ್ಳು. ಈಕೆ ಮಾತ್ರ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಎನ್ನುವಂತೆ ಸುಮ್ಮನೆ ನಿಂತುಕೊಂಡಿದ್ಲು. ಅಂದಹಾಗೆ ಇದು ಮಂಡ್ಯದ ಕೆಆರ್ ಪೇಟೆಯ ಹೇಮಾವತಿ ಬಡಾನೆಯಲ್ಲಿರುವ ಅಂಗನವಾಡಿ. ಇಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ನೇತ್ರಾವತಿ ಕೆಲಸ ಮಾಡುತ್ತಾಳೆ. ಆದರೆ ಈಕೆಯನ್ನು ಹುಡುಕಿಕೊಂಡು ಕಳೆದ ಗುರುವಾರವೇ ಕುಡುಕಾಯಿನಾತಿ ನಿಂಗಪ್ಪ ಬಂದಿದ್ದ. ಕಲಬುರಗಿಯ ನಿಂಗಪ್ಪನ ಬಗ್ಗೆ ಆಗಲೇ ಡೌಟ್ ಬಂದು ಪೋಷಕರು ಯಾರು ಅಂತ ನೇತ್ರಾವತಿಗೆ ಕೇಳಿದ್ರು. ಆದರೆ ನಮ್ಮ ಸಂಬಂಧಿ ಅಂತ ಹೇಳಿ ಸುಮ್ಮನೆ ಆಗಿದ್ದಳು. ಆದರೆ ನಿಂಗಪ್ಪ ಎಲ್ಲೂ ಊರಿಗೆ ಹೋಗದೆ ಇದೇ ಅಂಗನವಾಡಿ ಕೋಣೆಯಲ್ಲಿ ಕಿಟಕಿ ಮತ್ತು ಬಾಗಿಲು ಹಾಕಿಕೊಂಡು ಬಿಂದಾಸಾಗಿ ಮಲಗಿದ್ದ. ಯಾಕೆ ಬಂದ್ ಮನೆ ಗೊತ್ತಿಲ್ಲ ಬಂದು ಇಲ್ಲಿ ಅಂಗನವಾಡಿಗೆ? ನೀವು ಕುಡ್ದ್ಬಿಟ್ಟು ಬಂದ್ ಮನೆ ಕಳದ ಇಲ್ಲ ಅಂಗನವಾಡಿಲಿ. ಯಾಕೆ ಮಾನ ಮರ್ಯಾದೆ ಇಲ್ವಾ? ಹೆಣ್ಮಕ್ಳು ಹೆಂಗ್ ಕಳ್ಸೋದು ಮಕ್ಳುಗಳನ್ನ? ಅವಕ್ಕೇನ್ ಗೊತ್ತಿರುತ್ತೆ? ಈ ಪೋಷಕಿಯ ಪದೇ ಪದೇ ಒಳಗೆ ಹೋಗೋದು, ಮಕ್ಕಳನ್ನ ಇನ್ನೊಂದು ರೂಮ್ಗೆ ಆಟವಾಡೋದಕ್ಕೆ ಬಿಡೋದು ನೋಡಿದ್ದಾರೆ. ಅಲ್ಲದೆ ಮಕ್ಕಳ ಮೈ ಕೈ ಮುಟ್ಟೋದನ್ನ ಕೂಡ ಗಮನಿಸಿದ್ದಾರೆ. ನಾವು ಮಕ್ಳಿಗೆ ಏನ್ ಮಾಡ್ತೀವಿ, ಗುಟ್ಟೆಚ್ ಬ್ಯಾಟೆಚ್ ಎಲ್ಲ ಹೇಳ್ಕೊಡ್ತೀವಿ, ಅದು ಗೊತ್ತಾಗಿ ಹಚ್ಕೊಂಡು ಮನೆಗೆ ಬಂದೈತೆ ಮೇಡಮ್. ನೇತ್ರಾವತಿ ಒಮ್ಮೆ ಸಂಬಂಧಿ ಅಂತ ಹೇಳಿದ್ರೆ ಇನ್ನೊಮ್ಮೆ ಗಂಡ ಅಂತ ಹೇಳ್ತಾ ಇದೆ. ಆದ್ರೆ ನಿಂಗಪ್ಪ ಮಾತ್ರ ಈಕೆ ನನ್ನ ಲವರ್, ಈಕೆನ ಇಟ್ಕೊಂಡಿದ್ದೇನೆ ಅಂತಾನಂತೆ. ಅವ್ನು ಎಷ್ಟು ಸಲ ಹೇಳೋನ್ ಗೊತ್ತಾ, ನಿನ್ ಜೊತೆ ಎಂಗೇಜ್ಮೆಂಟ್ ಆಗದಿ ಅಂತ, ನನ್ ಹೆಂಡತಿ ಅಂದ, ಕೊನೆಗೆ ಏನಂದ ಗೊತ್ತಾ, ಅವ್ರಿಗೂ ನನ್ಗೆ ಅಫೇರ್ ಆದಿ ಅಂತ ಕೊನೆಗೆ. ಆದರೆ ಮರ್ಯಾದಸ್ಥರು ಇರುವ ಓಣೆಯಲ್ಲಿ ಇವರಿಬ್ಬರ ಆಟ ನೋಡೋಕೆ ಆಗದೆ ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ವಿದ್ಯೆ ಕಲಿಯುವ ಜಾಗದಲ್ಲಿ ಲಾಡ್ಜ್ ಮಾಡಿಕೊಂಡ ಈ ಇಬ್ಬರಿಗೂ ಸರಿಯಾದ ಪಾಠವನ್ನೇ ಸಾರ್ವಜನಿಕರು ಕಲಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.